ಹಾಯ್ ಹಲೋ ನಮಸ್ತೆ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? 10ನೇ ತರಗತಿಯ ಪರೀಕ್ಷೆಗೆ ತಮ್ಮೆಲ್ಲರ ತಯಾರಿ ಕೂಡ ತುಂಬ ಚೆನ್ನಾಗಿ ನಡೆದಿರ್ಬೋದು. ಈಗಾಗಲೇ ಇಲಾಖೆಯಿಂದ ಪಠ್ಯ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದರೆ LBಯನ್ನು ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿರುವಂತಹ ಪ್ರಶ್ನೆಗಳು ಬಹುತೇಕ ಎಲ್ಲ ಪರೀಕ್ಷೆಗಳಿಗೆ ಬರುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆ LBಯ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಸಮಾಂತರ ಶ್ರೇಣಿ ಅಂತಕ್ಕಂತಹ ಘಟಕದಲ್ಲಿ 4 ಅಂಕದ ಅನ್ವಯ ಸಮಸ್ಯೆಗಳನ್ನು ನಾವು ಈಗ ನೋಡೋಣ. ಅದರಲ್ಲಿ ಮೊದಲನೆಯ ಸಮಸ್ಯೆ ಅಂದರೆ 69ನೆಯ ಸಮಸ್ಯೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 22 ಮತ್ತು nನೆಯ ಪದ -11 ಹಾಗೂ ಮೊದಲ n ಪದಗಳ ಮೊತ್ತ 66. ಆದರೆ ಆ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಹಾಗಿದ್ರೆ ಇಂತಹ ಸಮಸ್ಯೆಗಳನ್ನು ಕೊಟ್ಟಾಗ ನಾವು ಮೊದಲು ಆ ಸಮಸ್ಯೆಗಳ ವಿಶ್ಲೇಷಣೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಸಮಸ್ಯೆಯಲ್ಲಿ ಕೊಟ್ಟಂತಹ ಅಂಶಗಳನ್ನು ನಾವು ಗಣಿತ ಭಾಷೆಯಲ್ಲಿ ಬರೆದುಕೊಳ್ಬೇಕು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಏನನ್ನು ಕೊಟ್ಟಿದ್ದಾರೆ? ಸಮಾಂತರ ಶ್ರೇಣಿಯ ಮೊದಲ ಪದ ಅಂದರೆ a = 22. ಮತ್ತೆ ಏನನ್ನು ಕೊಟ್ಟಿದ್ದಾರೆ? ವೆರಿ ಗುಡ್, nನೆಯ ಪದ ಅಂದರೆ ನಾವು ಅದನ್ನು ಗಣಿತ ಭಾಷೆಯಲ್ಲಿ ಏನಂತ ಕರಿತೀವಿ? an = -11. ನಂತರದಲ್ಲಿ ಮೊದಲ n ಪದಗಳ ಮೊತ್ತ, ಸಮ್ ಆಫ್ n ಟರ್ಮ್ಸ್. ಆದ್ದರಿಂದ ಇದನ್ನು ನಾವು SN ಅನ್ನುವಂತಹ ಸಂಕೇತದಿಂದ ಸೂಚಿಸ್ತೀವಿ. SN = 66. ಇಷ್ಟನ್ನು ಕೊಟ್ಟು ಅವರು ಏನನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ? ಪದಗಳ ಸಂಖ್ಯೆ. ಅಂದರೆ ಪದಗಳ ಸಂಖ್ಯೆ ಅಂದರೆ ಗಣಿತದಲ್ಲಿ ನಾವು ಏನಂತ ತಗೋತೀವಿ? n = ಎಷ್ಟು? ಮತ್ತು ಸಾಮಾನ್ಯ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಾಮನ್ ಡಿಫ್ರೆನ್ಸ್, ಅದರಿಂದ D ಇಂದ ಸೂಚಿಸ್ತೀವಿ. ದೇರ್ಫೋರ್ D = ಎಷ್ಟು? ಈ ರೀತಿ ನಾವು ಕೊಟ್ಟಂತಹ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿಕೊಂಡು ಬರೆದುಕೊಳ್ಬೇಕು. ನೀವು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸುವಾಗ 4ಕ್ಕೆ 4 ಅಂಕಗಳು ಬರದಿದ್ದರೂ ಕೂಡ ಈ ರೀತಿ ಹಂತ ಹಂತವಾಗಿ ಬಿಡಿಸುವಾಗ ಪ್ರತಿ ಹಂತಕ್ಕೂ ಕೂಡ ನಾವು ಅಂಕಗಳನ್ನು ಗಳಿಸಬಹುದು. ಹೀಗೆ ಕೊಟ್ಟಂತಹ ಸಮಸ್ಯೆಯಲ್ಲಿನ ಕೊಟ್ಟಂತಹ ಅಂಶಗಳನ್ನು ಗುರುತಿಸಿ ನೀವು ಬರೆದಿದ್ದೇ ಆದರೆ ಇಲ್ಲಿ ನಿಮಗೆ 4 ಅಂಕಕ್ಕೆ ಅರ್ಧ ಅಂಕವನ್ನು ಕೊಡಬಹುದು. ಈಗ ಸಂಬಂಧಪಟ್ಟ ಸೂತ್ರವನ್ನು ಹುಡುಕಬೇಕು. ಹಾಗಿದ್ರೆ ಅಲ್ಲಿ an ಅನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವ ಸೂತ್ರವನ್ನು ಬರಿಬೇಕು? ವೆರಿ ಗುಡ್, an ಸೂತ್ರವನ್ನು ಬರಿಬೇಕು. ನಿಮ್ಗೆ ಈಗಾಗಲೇ ಗೊತ್ತಿದೆ, an = a + n - 1 × D. ಹಾಗಿದ್ರೆ ಈ ಸೂತ್ರದಲ್ಲಿ ಕೊಟ್ಟಂತಹ ಅಂಶಗಳನ್ನು ಹಾಕಿ ನೋಡೋಣ. an ಬೆಲೆ ಎಷ್ಟಿದೆ? -11. a ಬೆಲೆ 22 ಪ್ಲಸ್ n ಬೆಲೆ ನಮಗೆ ಗೊತ್ತಿಲ್ಲ, ಆದ್ದರಿಂದ n - 1ಗೆ n - 1. ಅದೇ ರೀತಿಯಾಗಿ D ಬೆಲೆ ಕೂಡ ಗೊತ್ತಿಲ್ಲ. ನಂತರದಲ್ಲಿ -22ನ್ನು ನಾವು ಎಡಬದಿಗೆ ತೆಗೆದುಕೊಂಡು ಬಂದಾಗ 22ರ ಹಿಂದೆ ಏನೂ ಇಲ್ಲ ಅಂದರೆ ಪ್ಲಸ್ ಇರ್ತದೆ. ಆದ್ದರಿಂದ +22 ಈ ಸಮ ಚಿಹ್ನೆಯ ಎಡಭಾಗಕ್ಕೆ ಬಂದಾಗ ನಾವು -22 ಅಂತ ತೆಗೆದುಕೊಳ್ತೀವಿ. ಬಲಭಾಗದಲ್ಲಿ ನಮಗೆ n - 1 × D ಉಳಿತದೆ. ಇದನ್ನು ನಾವು ನಮಗೆ ಕನ್ವೀನಿಯಂಟ್ ಆಗುವ ರೀತಿಯಲ್ಲಿ ಈ ಥರ ಬರಿಬೋದು. n - 1 × D = -11 -22. ಎರಡೂ ಸಂಖ್ಯೆಗಳ ಹಿಂದೆ ಋಣ ಚಿಹ್ನೆ ಇರೋದ್ರಿಂದ, ಮೈನಸ್ ಇರೋದ್ರಿಂದ ಇದರ ಉತ್ತರ ಏನು ಬರ್ತದೆ? -33. ಇದನ್ನು ನಾವು ಈಕ್ವೇಷನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಈ ರೀತಿಯಾಗಿ ನಾವು ಸಂಬಂಧಪಟ್ಟ ಸೂತ್ರವನ್ನು ಬರೆದು ಅದರಲ್ಲಿ ಬೆಲೆಗಳನ್ನು ಹಾಕಿ ಈ ಸಮಸ್ಯೆಯನ್ನು ಹಂತ ಹಂತವಾಗಿ ಬಿಡಿಸ್ತಾ ಹೋಗಬೇಕು. ಪ್ರತಿ ಹಂತಕ್ಕೂ ಒಂದಿಷ್ಟು ಅಂಕಗಳನ್ನು
ನೇಮಿಸಿರ್ತಾರೆ. ಆ ಪ್ರಕಾರವಾಗಿ ಅಂಕಗಳನ್ನು ನಿಮಗೆ ಮೌಲ್ಯಮಾಪನ ಸಂದರ್ಭದಲ್ಲಿ ನೀಡ್ತಾ ಬರ್ತಾರೆ. ನಂತರದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ, ಇನ್ನೊಂದು ಅಂಶ ಯಾವುದನ್ನು ಕೊಟ್ಟಿದ್ದಾರೆ ಅಂದರೆ ಎಸ್ ಎನ್ ಅಂದರೆ ಸಮ್ ಆಫ್ ಎನ್ ಟರ್ಮ್ಸ್. ಸೊ ಎಸ್ ಎನ್ ಸೂತ್ರ ನಮಗೆ ಗೊತ್ತಿರುವಂಥದ್ದು. ಇಲ್ಲಿ ಎಸ್ ಎನ್ ಮತ್ತು ಎ ಎನ್ ಎರಡನ್ನೂ ಕೊಟ್ಟಿರೋದ್ರಿಂದ ನಾವು ಯಾವ ಸೂತ್ರವನ್ನು ಬಳಸಬೇಕು? ಎಸ್ ಎನ್ಗೆ ನಾವು ಈಗಾಗಲೇ ನೋಡಿದಂತೆ 2 ಸೂತ್ರಗಳಿರ್ತವೆ. ಆದರೆ ಎ ಎನ್ ಅನ್ನು ಕೊಟ್ಟಿರೋದ್ರಿಂದ ನಾವು ಎಸ್ ಎನ್ ಈಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂದರೆ ಲಾಸ್ಟ್ ಟರ್ಮ್. ಇಲ್ಲಿ ಎನ್ ಅನ್ನೋದನ್ನು ನಾವು ಲಾಸ್ಟ್ ಟರ್ಮ್ ಅಂತ ತೆಗೆದುಕೊಂಡಾಗ ಇಲ್ಲಿ ಸೂತ್ರ ಏನಾಗ್ತದೆ? n/2 ಇಂಟು ಎ ಪ್ಲಸ್ ಎ ಎನ್. ನಾವು ಎನ್ನನೇ ಪದವನ್ನೇ ಏನಂತ ತೆಗೆದುಕೊಳ್ಬೋದು? ಕೊನೆಯ ಪದ ಅಂತ ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ಬೋದು. ದೇರ್ಫೋರ್ ಇದರಲ್ಲಿ ಬೆಲೆಯನ್ನು ಹಾಕೋಣ. ಎಸ್ ಎನ್ ಈಸ್ ಈಕ್ವಲ್ ಟು, ಈಗ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, 66. ದೇರ್ಫೋರ್ n/2. ಎ ಬೆಲೆ ನಮಗೆ ಈಗಾಗಲೇ ಗೊತ್ತಿದೆ, 22. ಅದೇ ರೀತಿಯಾಗಿ ಎ ಎನ್ ಬೆಲೆ ಕೂಡ ಗೊತ್ತಿದೆ, ಅದು -11. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಮೈನಸ್ ಇರುವಂತಹ ಸಂಖ್ಯೆಗಳು ಬಂದಾಗ ನಾವು ಸಾಧ್ಯವಾದಷ್ಟು ಹೆಚ್ಚು ಆವರಣಗಳನ್ನು ಅಥವಾ ಬ್ರ್ಯಾಕೆಟ್ಗಳನ್ನು ಬಳಸ್ತಾ ಹೋಗಬೇಕು. ಆಗ ನಮಗೆ ಸಮಸ್ಯೆಯನ್ನು ಬಿಡಿಸುವಲ್ಲಿ ಯಾವುದೇ ರೀತಿಯಾಗಿ ತಪ್ಪು ಉಂಟಾಗೋದಿಲ್ಲ. ಇವಾಗ n/2 ಇದೆ. ಈ ಡಿವೈಡೆಡ್/2 ಅನ್ನು ನಾವು ಸಮ ಚಿಹ್ನೆಯ ಎಡಬದಿಗೆ ಒಯ್ದ್ವಿ ಅಂತಂದರೆ ಅದು ಇಂಟು 2 ಆಗ್ತದೆ. ದೇರ್ಫೋರ್ 66 ಇಂಟು 2 ಈಸ್ ಈಕ್ವಲ್ ಟು n ಇಂಟು, ನಂತರ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ಏನು ಹೇಳ್ತದೆ? ಬ್ರ್ಯಾಕೆಟನ್ನು ನಾವು ಮೊದಲು ಬಿಡಿಸ್ಬೇಕಾಗ್ತದೆ. ಆದ್ದರಿಂದ ಬ್ರ್ಯಾಕೆಟ್ನಲ್ಲಿ ಇರುವಂಥ ಅಂಶಗಳನ್ನು ಬಿಡಿಸ್ತಾ ಹೋದರೆ 22 ಪ್ಲಸ್ ಇಂಟು ಮೈನಸ್ 11. ಇವಾಗ 66 ಇಂಟು 2, 66 ಇಂಟು 2 ನಾವು ಮಾಡಿದಾಗ 132 ಸಿಕ್ತು. ಇಲ್ಲಿ n 22 ಮೈನಸ್ 11 ಅಂದರೆ ನಮಗೆ 11 ಸಿಗ್ತದೆ. ನಂತರದಲ್ಲಿ n ಅನ್ನು ಸಮಚಿಹ್ನೆಯ ಬಲಭಾಗದಲ್ಲಿಯೇ ಬಿಟ್ಟು ಇಲ್ಲಿ n ಮತ್ತು 11 ಇವುಗಳ ನಡುವೆ ಇರುವಂತಹ ಸಂಬಂಧ ಗುಣಾಕಾರ. ಆ 11ಅನ್ನು ಏನು ಮಾಡಬೇಕು? ಈ ಸಮಚಿಹ್ನೆಯ ಎಡಭಾಗಕ್ಕೆ ನಾವು ತೆಗೆದುಕೊಂಡು ಹೋದಾಗ ಏನಾಗುತ್ತೆ? ವೆರಿ ಗುಡ್, ಏನಾಗುತ್ತೆ? /11. ದೇರ್ಫೋರ್ ಇದು 132/11. ಹಾಗಿದ್ರೆ ವಿದ್ಯಾರ್ಥಿಗಳೇ, ಬೇಗ ಮಾಡಿ. 132/11 ಈ ಲೆಕ್ಕವನ್ನು ಮಾಡಿದ್ರಿ ಅಂದರೆ ನಿಮಗೆ n ಬೆಲೆ ಬೇಗ ಸಿಕ್ಬಿಡುತ್ತೆ. ದೇರ್ಫೋರ್ n ಈಸ್ ಈಕ್ವಲ್ ಟು 132/11 ಅಂದರೆ 11 1 11. ಎಷ್ಟು ಉಳೀತು? 13ರಲ್ಲಿ 11 ಹೋದರೆ 2 ಉಳೀತು. ನಾವು ಮತ್ತೆ 2ಅನ್ನು ಇಳಿಸ್ಕೊಂಡ್ವಿ, ಅದೆಷ್ಟಾಯಿತು? 22 ಆಯಿತು. 11 2 22 ಅಂದರೆ ನಮಗೆ n ಬೆಲೆ ಎಷ್ಟು ಸಿಕ್ತು? 12. ಹಾಗಿದ್ರೆ ಈ ಸಮಾಂತರ ಶ್ರೇಣಿಯಲ್ಲಿ ಇರುವಂತಹ ಪದಗಳ ಸಂಖ್ಯೆ 12. ಈ ರೀತಿಯಾಗಿ ನಾವು ಸುಲಭವಾಗಿ n ಬೆಲೆಯನ್ನು ಕಂಡುಹಿಡಿಬೋದು. ಈ ಸಿಕ್ಕಂತಹ n ಬೆಲೆಯನ್ನು ನಾವು ಸಮೀಕರಣ 1 ಅಂತ ಏನು ಬರೆದಿದ್ದೀವಿ, ಆ ಸಮೀಕರಣ 1ರಲ್ಲಿ ಈ ಬೆಲೆಯನ್ನು ನಾವು ಹಾಕಿದ್ವಿ ಅಂತ ಹೇಳಿದ್ರೆ ನಮಗೆ d ಬೆಲೆ ಕೂಡ ಸಿಗುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಮೊದಲನೇ ಸಮೀಕರಣ ಏನಿತ್ತು? n-1 ಇಂಟು d ಈಸ್ ಈಕ್ವಲ್ ಟು -33. ಇದರಲ್ಲಿ ನಾವು ಪಡೆದಂತಹ n ಬೆಲೆಯನ್ನು ಈಗ ಹಾಕಿ ನೋಡೋಣ. ಹಾಗಿದ್ರೆ n ಇದ್ದಲ್ಲಿ 12 -1 ಇಂಟು d ಈಸ್ ಈಕ್ವಲ್ ಟು -33. 12ರಲ್ಲಿ 1 ಹೋದರೆ 11d ಈಸ್ ಈಕ್ವಲ್ ಟು -33. 11 ಇಂಟು d ಇದೆ. ದೇರ್ಫೋರ್ 11ಅನ್ನು ನಾವು ಬಲಬದಿಗೆ ಕಳಿಸ್ಬಿಟ್ರೆ ಅದೇನಾಗುತ್ತೆ? /11. ದೇರ್ಫೋರ್
ಡಿ ಈಸ್ ಈಕ್ವಲ್ ಟು 11 ಒಂದಲೇ 11 11 ಮೂರಲೇ 33 ಆಗೋದ್ರಿಂದ ಡಿ ಈಸ್ ಈಕ್ವಲ್ ಟು -3. ಹಾಗಿದ್ದರೆ ಈ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಸಂಖ್ಯೆ 12 ಮತ್ತು ಸಾಮಾನ್ಯ ವ್ಯತ್ಯಾಸ -3. ಈ ರೀತಿಯಾಗಿ ಸಮಸ್ಯೆಯನ್ನು ನೀವು ಸಂಪೂರ್ಣವಾಗಿ ಬಿಡಿಸಿದ್ದೇ ಆದರೆ ನಿಮಗೆ 4ಕ್ಕೆ 4 ಅಂಕಗಳು ಖಂಡಿತವಾಗಿ ಸಿಗುತ್ತೆ. ಈಗ 70ನೆಯ ಪ್ರಶ್ನೆ. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. 5ನೆಯ ಪೂರ್ಣಾಂಕದ ವರ್ಗ ಮತ್ತು ಮೊದಲನೆಯ ಪೂರ್ಣಾಂಕದ ವರ್ಗ ಇವುಗಳ ವ್ಯತ್ಯಾಸ 192 ಮತ್ತು 2ನೆಯ ಪೂರ್ಣಾಂಕ ಹಾಗೂ 4ನೆಯ ಪೂರ್ಣಾಂಕ ಇವುಗಳ ಮೊತ್ತ 16. ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಒಂದು ಗಮನಿಸಬೇಕು, ಎಷ್ಟು ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಅನ್ನೋದನ್ನು ನೀವು ಗಮನಿಸಬೇಕು. 5 ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ. 5 ಪದಗಳು, 3 ಪದಗಳು, 7 ಪದಗಳು, ಈ ರೀತಿಯಾಗಿ ಬೆಸ ಸಂಖ್ಯೆಯ ಪದಗಳನ್ನು ಅವರು ಕೊಟ್ಟಾಗ ನಾವು ಯಾವಾಗಲೂ ಮಧ್ಯದ ಪದವನ್ನು ಎ ಅಂತ ತೆಗೆದುಕೊಳ್ಬೇಕು. ಮಧ್ಯದ ಪದ ಎ. ಹಾಗಿದ್ದರೆ ಇದರ ಮುಂದಿನ ಪದ ಏನಾಗಿರ್ತದೆ? ಎ ಪ್ಲಸ್ ಡಿ. ಇದರ ಹಿಂದಿನ ಪದವನ್ನು ಎ ಮೈನಸ್ ಡಿ ಅಂತ ತೆಗೆದುಕೊಳ್ಬೇಕು. 5 ಪದಗಳಿರೋದ್ರಿಂದ ಇದರ ಮುಂದೆ ಇನ್ನೂ ಒಂದು ಪದ ಬರ್ತದೆ. ಅದು ಯಾವುದು? ಎ ಪ್ಲಸ್ 2d. ಸಾಮಾನ್ಯ ವ್ಯತ್ಯಾಸ ಡಿ ಆಗ್ತಾ ಹೋಗ್ತದೆ. ಆದ್ದರಿಂದ ಎ ಮೈನಸ್ ಡಿಯ ಹಿಂದಿನ ಪದ ಏನಾಗ್ತದೆ? ಎ ಮೈನಸ್ 2d. ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳನ್ನು ನಾವು ಮುಂದೆ ಬರಿತಾ ಹೋದ ಹಾಗೆ ಪ್ಲಸ್ ಡಿ ಆಗ್ತಾ ಹೋಗ್ತದೆ. ಹಿಂದಿನ ಪದಗಳನ್ನು ಬರೆಯುವಾಗ ಮೈನಸ್ ಡಿ ಆಗ್ತಾ ಹೋಗ್ತದೆ. ಕಾಮನ್ ಡಿಫ್ರೆನ್ಸನ್ನು ನಾವು ಮುಂದಕ್ಕೆ ಹೋದ ಹಾಗೆ ಕೂಡಿಸ್ತೀವಿ, ಹಿಂದಕ್ಕೆ ಬಂದ ಹಾಗೆ ವ್ಯವಕಲನ ಮಾಡ್ತಾ ಹೋಗ್ತೀವಿ. ಹಾಗಿದ್ದರೆ ಆ 5 ಪೂರ್ಣಾಂಕಗಳು ಯಾವುದಾಯಿತು? ಮೊದಲನೆಯ ಪೂರ್ಣಾಂಕ ಎ ಮೈನಸ್ 2d, 2ನೆಯ ಪೂರ್ಣಾಂಕ ಎ ಮೈನಸ್ ಡಿ, 3ನೆಯ ಪೂರ್ಣಾಂಕ ಎ, 4ನೆಯ ಪೂರ್ಣಾಂಕ ಎ ಪ್ಲಸ್ ಡಿ, 5ನೆಯ ಪೂರ್ಣಾಂಕ ಎ ಪ್ಲಸ್ 2d. ಈಗ ಮತ್ತೆ ಪ್ರಶ್ನೆಯನ್ನು ಪುನಃ ಓದಿಕೊಳ್ಳಿ. ಪುನಃ ಏನು ಕೊಟ್ಟಿದ್ದಾರೆ? 5ನೆಯ ಪೂರ್ಣಾಂಕದ ವರ್ಗ. 5ನೆಯ ಪೂರ್ಣಾಂಕ ಯಾವುದು? ಎ ಪ್ಲಸ್ 2d. ಇದರ ವರ್ಗ ಮತ್ತು ಮೊದಲನೆಯ ಪೂರ್ಣಾಂಕ ಇದರ ವರ್ಗದ ವ್ಯತ್ಯಾಸ. ವ್ಯತ್ಯಾಸ ಅಂದಾಗ ವ್ಯವಕಲನ ಚಿಹ್ನೆ. ಮೊದಲನೆಯ ಪೂರ್ಣಾಂಕ ಯಾವುದು? ಎ ಮೈನಸ್ 2d. ಇದರ ವರ್ಗ. ಇವುಗಳ ವ್ಯತ್ಯಾಸ ಎಷ್ಟಿದೆ ವಿದ್ಯಾರ್ಥಿಗಳೇ? 192. ಈ ರೀತಿ ನಾವು ಸಮೀಕರಣವನ್ನು ಬರೀಲಿಕ್ಕೆ ಕಲ್ತಿದ್ದೇ ಆದರೆ ಅರ್ಧ ಸಮಸ್ಯೆಯನ್ನು ಬಿಡಿಸ್ದ ಹಾಗೆ. ಈಗ ಇದು ಎ ಪ್ಲಸ್ 2d ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ 2d ಹೋಲ್ ಸ್ಕ್ವೇರ್. ನಾವು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ಸುಲಭವಾಗಿ ಬಿಡಿಸ್ಬೋದು. ನೀವು ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರದ ಮೇಲಾದರೂ ಬಿಡಿಸ್ಬೋದು, ಅಥವಾ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಮೇಲಾದರೂ ಬಿಡಿಸ್ಬೋದು. ಈಗ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಮೇಲೆ ಇದನ್ನು ಬಿಡಿಸ್ತೀನಿ. ಮೊದಲನೇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಆ ಸೂತ್ರವನ್ನು ಇದಕ್ಕೆ ಅನ್ವಯಿಸಿದ್ದಾದರೆ ಏನು ಬರ್ತದೆ? ಎ ಸ್ಕ್ವೇರ್ ಪ್ಲಸ್ 2ab 2 ಇಂಟು ಎ ಇಂಟು ಬಿ. ಇಲ್ಲಿ ಬಿ ಬೆಲೆ 2d ಪ್ಲಸ್ ಬಿ ಸ್ಕ್ವೇರ್. ಈ ಬಿ ಬೆಲೆ 2d ಹೋಲ್ ಸ್ಕ್ವೇರ್ ಮೈನಸ್, ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಇನ್ನೊಂದು ಬ್ರ್ಯಾಕೆಟನ್ನು ಹಾಕ್ಕೊಳ್ತೀನಿ. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಮೇಲಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2a, ಬಿ ಬೆಲೆ ಏನಿದೆ 2d ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಬಿ ಬೆಲೆ 2d ಹೋಲ್ ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 192. ಈ ರೀತಿಯಾಗಿ ನಾವು ಬಿಡಿಸ್ಕೊಳ್ಬೇಕು. ಈಗ ಈ ಬ್ರ್ಯಾಕೆಟನ್ನು ಸಂಪೂರ್ಣವಾಗಿ ಬಿಡಿಸ್ತಾ ಹೋಗೋಣ. ಎ ಸ್ಕ್ವೇರ್ ಪ್ಲಸ್ 2 ಇಂಟು 2 4ad ಪ್ಲಸ್ 2d ಹೋಲ್ ಸ್ಕ್ವೇರ್ ಅಂದರೆ 4
ಡಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ 2 ಇಂಟು 2 4AD ಪ್ಲಸ್ 2D ಸ್ಕ್ವೇರ್ ಅಂದರೆ 4D ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 192. ಇವಾಗ ಮೈನಸನ್ನು ಬ್ರ್ಯಾಕೆಟ್ ಒಳಗಡೆ ತೆಗೆದುಕೊಳ್ಳೋಣ. ಎ ಸ್ಕ್ವೇರ್ ಪ್ಲಸ್ 4AD ಪ್ಲಸ್ 4D ಸ್ಕ್ವೇರ್. ಮೈನಸನ್ನು ಒಳಗಡೆ ತೆಗೆದುಕೊಂಡಾಗ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 4AD ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ 4D ಸ್ಕ್ವೇರ್ ಈಸ್ ಈಕ್ವಲ್ ಟು 192. ಇಲ್ಲಿ ಯಾವುದು ಕ್ಯಾನ್ಸಲ್ ಆಗ್ತದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ನಂತರ ಪ್ಲಸ್ 4D ಸ್ಕ್ವೇರ್ ಮೈನಸ್ 4D ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 4AD ಪ್ಲಸ್ 4AD 8AD ಈಸ್ ಈಕ್ವಲ್ ಟು 192. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಬರೆದುಕೊಳ್ಳೋಣ. ಈಗ ಮತ್ತೆ ಸಮಸ್ಯೆಯನ್ನು ಪುನಃ ಓದ್ಕೊಳ್ಳಿ. ಇನ್ನೊಂದು ಒಂದು ಸೆಂಟೆನ್ಸ್ ನಾವು ಹೆಚ್ಚಿಗೆ ಓದಿದಾಗ ನಮಗೆ ಮುಂದಿನ ಒಂದು ವಾಕ್ಯದಲ್ಲಿ ಗೊತ್ತಾಗ್ತದೆ. ಮುಂದಿನ ವಾಕ್ಯ ನಮಗೇನು ಹೇಳುತ್ತೆ? ಎರಡನೆಯ ಪದ ಮತ್ತು ನಾಲ್ಕನೆಯ ಪದ ಇವುಗಳ ಮೊತ್ತ 16. ಹಾಗಿದ್ದರೆ ವಿದ್ಯಾರ್ಥಿಗಳೇ, ಎರಡನೆಯ ಪದ ಯಾವುದು? ಎ ಮೈನಸ್ ಡಿ. ನಾಲ್ಕನೆಯ ಪದ ಎ ಪ್ಲಸ್ ಡಿ. ಇವುಗಳ ಮೊತ್ತ ಅಂದಾಗ ನಾವು ಮಧ್ಯದಲ್ಲಿ ಪ್ಲಸ್ಸನ್ನು ಹಾಕ್ತೀವಿ. ಸೊ ಇವುಗಳ ಮೊತ್ತ ಎಷ್ಟಿದೆ? 16. ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ ಎ 2a ಈಸ್ ಈಕ್ವಲ್ ಟು 16. Therefore a is equal to 16 divided by 2. That means a is equal to 8. ಹಾಗಿದ್ರೆ ನಮಗೆ a ಬೆಲೆ ಸಿಕ್ತು. ಈ a ಬೆಲೆಯನ್ನು ನಾವು ಸಮೀಕರಣ 1 ಅಂತ ಏನು ಬರ್ಕೊಂಡಿದ್ದೀವಿ ಅದರಲ್ಲಿ ಹಾಕಿದರೆ ಡಿ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಬೋದು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಮೊದಲನೇ ಸಮೀಕರಣ ಏನು ಬರೆದಿದ್ವಿ? 8AD ಈಸ್ ಈಕ್ವಲ್ ಟು 192. ಹಾಗಿದ್ದರೆ ಇದರಲ್ಲಿ ನಾವು ಎ ಬೆಲೆಯನ್ನು ಹಾಕೋಣ. 8 ಗುಣಿಸು ಎ ಬೆಲೆ 8 ಇಂಟು ಡಿ ಈಸ್ ಈಕ್ವಲ್ ಟು 192. 8 ಗುಣಿಸು 8 64. ಡಿ ಈಸ್ ಈಕ್ವಲ್ ಟು 192. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು 192 ಭಾಗಲೆ 64. ದೇರ್ಫೋರ್ 64ರಿಂದ 192 ಭಾಗಿಸಿದಾಗ 64 ಒಂದಲೇ 64 ಮೂರಲೇ, ಆದ್ದರಿಂದ ಡಿ ಈಸ್ ಈಕ್ವಲ್ ಟು 3. ಹಾಗಿದ್ದರೆ ಎ ಬೆಲೆ ಎಷ್ಟು ಬಂದಿತ್ತು? ಎ ಬೆಲೆ 8, ಡಿ ಬೆಲೆ 3. ಅವರು ಏನನ್ನು ಕೇಳಿದ್ದಾರೆ? ಶ್ರೇಣಿಯ ಆ 5 ಪೂರ್ಣಾಂಕಗಳನ್ನು ಕೇಳಿದ್ದಾರೆ. ದೇರ್ಫೋರ್ ಮೊದಲ ಪೂರ್ಣಾಂಕ ಎಷ್ಟಿದೆ ವಿದ್ಯಾರ್ಥಿಗಳೇ? ಮೊದಲ ಪೂರ್ಣಾಂಕ ನಾವು ಏನಂತ ತೆಗೆದುಕೊಂಡಿದ್ದೀವಿ? ಎ ಮೈನಸ್ 2D. ಇದರಲ್ಲಿ ಬೆಲೆಯನ್ನು ಹಾಕಬೇಕು. ಎ ಅಂದರೆ 8 ಮೈನಸ್ 2 ಇಂಟು ಡಿ ಅಂದರೆ 2 ಇಂಟು 3. 8 ಮೈನಸ್ 6. 8 ಮೈನಸ್ 6 ಇಸ್ ಈಕ್ವಲ್ ಟು 2. ಮೊದಲನೇ ಪದ 2. ಎರಡನೆಯ ಪೂರ್ಣಾಂಕ ನಾವೇನು ತೊಗೊಂಡಿದ್ದೀವಿ? ಎ ಮೈನಸ್ ಡಿ. ದೇರ್ಫೋರ್ ಇಟ್ ಈಸ್ 8 ಮೈನಸ್ 3 ದಟ್ ಈಸ್ 5. ಇನ್ನು ಮೂರನೆಯ ಪೂರ್ಣಾಂಕ ತುಂಬ ಸಿಂಪಲ್ ಆಗಿದೆ. ಎ ದ್ಯಾಟ್ ಈಕ್ವಲ್ ಟು 8. ಫೋರ್ತ್ ಇಂಟಿಜರ್, ನಾಲ್ಕನೆಯ ಪೂರ್ಣಾಂಕ ಅಥವಾ ಸಮಾಂತರ ಶ್ರೇಣಿಯ ನಾಲ್ಕನೆಯ ಪದ ಎ ಪ್ಲಸ್ ಡಿ ದಟ್ ಈಸ್ 8 ಪ್ಲಸ್ 3. 8 plus 3 is very good 11. Then fifth term is a plus 2d. A plus 2d means a is 8. 2 times d. D is how much? 3. So 2 times 3 ಅಂದರೆ 3 into 2
6, 8 ಮತ್ತು 6ರ ಮೊತ್ತ 14. ಆದ್ದರಿಂದ ಆ ಶ್ರೇಣಿಯಲ್ಲಿರುವಂತಹ ಪದಗಳು 2, 5, 8, 11, 14. ಈ ರೀತಿಯಾಗಿ ಸಂಪೂರ್ಣವಾಗಿ ಸಮಸ್ಯೆಯನ್ನು ಬಿಡಿಸಿದಾಗ 4 ಅಂಕಗಳು ನಿಮ್ಮದಾಗ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಸಮಸ್ಯೆ 71ನೆಯ ಸಮಸ್ಯೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತ 210, n-1 ಪದಗಳ ಮೊತ್ತ 171 ಮತ್ತು ಸಮಾಂತರ ಶ್ರೇಣಿಯ ಮೊದಲ ಪದ 3 ಆದರೆ ಆ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಆ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. ಹಾಗಿದ್ರೆ ಕೊಟ್ಟಂತಹ ಅಂಶಗಳನ್ನು ನಾವು ಬರೆದುಕೊಳ್ಬೇಕು. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಸಮ್ ಆಫ್ n ಟರ್ಮ್ಸ್ ಅಂದರೆ SN = 210. ಬಹಳಷ್ಟು ವಿದ್ಯಾರ್ಥಿಗಳು SN ಮತ್ತು AN ಬರೆದುಕೊಳ್ಳುವಲ್ಲಿ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಮೊತ್ತ ಅಂತ ಬಂದಾಗ ಸಮ್ ಆಫ್ n ಟರ್ಮ್ಸ್, ಸೊ ಯು ಶುಡ್ ಟೇಕ್ SN. nth ಟರ್ಮ್ ಅಂತ ಬಂದಾಗ nನೇ ಪದ ಅಂತ ಬಂದಾಗ AN ಅನ್ನು ತೆಗೆದುಕೊಳ್ಬೇಕು. n ಪದಗಳ ಮೊತ್ತ SN = 210. n-1 n-1 ಪದಗಳ ಮೊತ್ತ ಅಂದರೆ Sn-1 = 171. ಮೊದಲನೆಯ ಪದ ವೆರಿ ಗುಡ್ A = 3. ಹಾಗಿದ್ದರೆ ಸಮಾಂತರ ಶ್ರೇಣಿಯ ಪದಗಳನ್ನು ಬರೆಯಿರಿ. ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಬರೀಬೇಕು ಅಂದರೆ ಮೊದಲನೇ ಪದ ಗೊತ್ತಿರಬೇಕು ಮತ್ತು D ಗೊತ್ತಿರಬೇಕು. ಆದ್ದರಿಂದ ನಾವು Dಯನ್ನು ಕಂಡುಹಿಡ್ಕೋಬೇಕು. ನಂತರದಲ್ಲಿ 20ನೆಯ ಪದವನ್ನು ಕಂಡುಹಿಡಿಯಿರಿ. ಆದ್ದರಿಂದ 20ನೆಯ ಪದ nth ಟರ್ಮ್ 20th ಟರ್ಮ್, therefore it is 820. ವಿದ್ಯಾರ್ಥಿಗಳೇ, ದಯವಿಟ್ಟು SN ಮತ್ತು AN ಇವುಗಳ ನಡುವಿನ ವ್ಯತ್ಯಾಸವನ್ನು ನೀವು ತಿಳ್ಕೋಬೇಕು. ಆವಾಗ ನಿಮಗೆ ಯಾವುದು SN ಯಾವುದು AN ಅನ್ನೋದು ಗೊತ್ತಾಗ್ತದೆ. ಹಾಗಿದ್ರೆ ಈಗ SN ಮತ್ತು Sn-1 ಅನ್ನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಇಲ್ಲಿ ಮತ್ತೊಂದು ಸೂತ್ರ ಗೊತ್ತಿರಬೇಕು. ಅದು ಯಾವುದು ಅಂದರೆ ಮೊದಲ n ಪದಗಳ ಮೊತ್ತದಲ್ಲಿ ಮೊದಲ n-1 ಪದಗಳ ಮೊತ್ತವನ್ನು ಕಳೆದಾಗ ನಮಗೆ nನೆಯ ಪದ ಸಿಗ್ತದೆ. Sn-1 = AN. therefore ಇಲ್ಲಿ Sn ಏನಿದೆ 210, Sn-1 171. this is AN. ಇದೇ ಏನು AN ಆಗಿರ್ತದೆ. ಹಾಗಿದ್ರೆ 210ರಲ್ಲಿ ನಾವು 171ಅನ್ನು ಕಳಿಬೇಕು. 210ರಲ್ಲಿ 171ಅನ್ನು ಕಳೆದಾಗ ನಿಮಗೇನು ಸಿಗ್ತದೆ? 39. therefore AN = 39. AN = 39. ಈಗ ನಮಗೆ Dಯನ್ನು ಕಂಡುಹಿಡಿಬೇಕು. ಹಾಗಿದ್ರೆ ಯಾವ ಸೂತ್ರವನ್ನು ಬಳಸ್ಬೋದು? AN ಸಿಕ್ಕಿರೋದ್ರಿಂದ AN = A + n-1 × D ಸೂತ್ರವನ್ನು ನಾವು ಬಳಸಬಹುದು. ಇದರಲ್ಲಿ AN ಬೆಲೆ 39, A ಬೆಲೆ 3, n ಬೆಲೆ ನಮಗೆ ಗೊತ್ತಿಲ್ಲ, n-1, D ಬೆಲೆ ಕೂಡ ನಮಗೆ ಗೊತ್ತಿಲ್ಲ. ಆದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಇನ್ನೊಂದನ್ನು ತಿಳ್ಕೋಬೇಕು. ಇಲ್ಲಿ ಒಂದು ಸಮೀಕರಣ ಇದೆ, ಆದರೆ ನಮಗೆ 2 ಚರಾಕ್ಷರಗಳ ಬೆಲೆ ಗೊತ್ತಿಲ್ಲ. n ಬೆಲೆನೂ ಕೂಡ ಗೊತ್ತಿಲ್ಲ, D ಬೆಲೆನೂ ಕೂಡ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾವು n-ಅನ್ನು ಕಂಡುಹಿಡಿಯಲಿಕ್ಕೆ ಮತ್ತೊಂದು ಸೂತ್ರವನ್ನು ನೋಡಬೇಕು. ಇದಕ್ಕೆ ಸಮೀಕರಣ 1 ಅಂತ ಬರೆದುಕೊಳ್ಳಿ. ಈಗ ಮತ್ತೊಂದು ಸೂತ್ರವನ್ನು ನಾವು ಏನು ಮಾಡೋಣ ಅಂದರೆ SN ಸೂತ್ರವನ್ನು ಬಳಸ್ಕೊಂಡು n ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಿದ್ರೆ SNದಲ್ಲಿ ನಮಗೆ 2 ಸೂತ್ರಗಳು ಬರ್ತದೆ. n/2 × 2a + n-1 × D, ಅಥವಾ Sn = n/2 × a + L. L ಅಂದರೆ ನಾವು ಕೊನೆಯ ಪದ nth ಟರ್ಮ್ ಅಂತ ಕೂಡ ತೆಗೆದುಕೊಳ್ಬೋದು. ನಮಗೆ AN ಗೊತ್ತಿರೋದ್ರಿಂದ ಇದನ್ನು Sn =
n/2 ಇಂಟು a ಪ್ಲಸ್ an ಅಂತ ಕೂಡ ಬರಿಬಹುದು. ದೇರ್ಫೋರ್ ಎಸ್ ಎನ್ ಬೆಲೆ ಈಗ ಆಲ್ರೆಡಿ ನಮಗೆ ಗೊತ್ತಿದೆ 210. ದಿಸ್ ಇಸ್ n/2. ಎ ಬೆಲೆ 3, ಎ ಎನ್ ಬೆಲೆ ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಿ 39. ಹಾಗಿದ್ರೆ 210 is equal to n/2 ಇಂಟು 39 ಪ್ಲಸ್ 3 ಅಂದರೆ 42. 2 ones are 2, 20 ones are. Therefore 210 is equal to 21 into n. Therefore n is equal to 210 divided by 21. Therefore n is equal to 10. ಹಾಗಿದ್ರೆ ಈ n is equal to 10 ಬೆಲೆಯನ್ನು ನಾವು ಸಮೀಕರಣ 1 ಅಂತ ಏನು ಬರ್ಕೊಂಡಿದ್ದೀವಿ ಅದರಲ್ಲಿ ಹಾಕೋಣ. ಸಮೀಕರಣ 1 39 is equal to 3 ಪ್ಲಸ್ n minus 1 into d. Therefore 39 is equal to 3 ಪ್ಲಸ್ n ಬೆಲೆ ಎಷ್ಟು ಬಂದಿದೆ 10 ಮೈನಸ್ 1 d. 39 is equal to 3 ಪ್ಲಸ್ 9 d ಪ್ಲಸ್ 3. ಇದು ಈ ಕಡೆಗೆ ಬಂದರೆ ಏನಾಗುತ್ತೆ 39 ಮೈನಸ್ 3 is equal to 9 d. Therefore this is 36 is equal to 9d. 9 into d ಇದೆ. Therefore 9 ಈ ಕಡೆ ತೆಗೆದುಕೊಂಡು ಬಂದಾಗ ಡಿವೈಡೆಡ್ ಬೈ. Therefore 9 ones are 9 fours are. ಆದ್ದರಿಂದ d is equal to 4. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಎ ಬೆಲೆಯನ್ನು ಅವರು ಕೊಟ್ಟಿದ್ದಾರೆ. ಎ is equal to 3. ಹಾಗಿದ್ರೆ ಶ್ರೇಣಿಯ ಪದಗಳನ್ನು ಬರೆಯಿರಿ. ಶ್ರೇಣಿಯ ಮೊದಲ ಪದ 3, ಎರಡನೆಯ ಪದ 3ಕ್ಕೆ 4 ಸೇರಿಸಿದ್ರೆ 7, 7ಕ್ಕೆ 4 ಸೇರಿಸಿದ್ರೆ 11, 11ಕ್ಕೆ 4 ಸೇರಿಸಿದ್ರೆ 15. ಇದು ನಮಗೆ ಬೇಕಾದಂತಹ ಸಮಾಂತರ ಶ್ರೇಣಿ. ಈಗ ಅವರು ಇನ್ನೊಂದು ಪ್ರಶ್ನೆ ಎ 20 ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಎ 20 is equal to a ಪ್ಲಸ್ 19 d. Therefore this is a ಪ್ಲಸ್ 19 ಇಂಟು d ಬೆಲೆ 4. ಹಾಗಿದ್ರೆ ಆಲ್ರೆಡಿ ನಮಗೆ ಎ ಬೆಲೆ ಕೂಡ ಗೊತ್ತಿದೆ 3, 19 ಇಂಟು 4, 19 ಇಂಟು 4 76. Therefore a20 is equal to 76 ಇಂಟು 76 ಅಧಿಕ 3 79. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ಸಮಾಂತರ ಶ್ರೇಣಿ ಮತ್ತು 20ನೆಯ ಪದ ಸಂಪೂರ್ಣವಾಗಿ ಕಂಡುಹಿಡಿದ ಪಕ್ಷದಲ್ಲಿ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ವಿದ್ಯಾರ್ಥಿಗಳೇ, ಈಗ 72ನೆಯ ಪ್ರಶ್ನೆಯನ್ನು ನೋಡೋಣ. ಇದು ಏಪ್ರಿಲ್ 2024ರಲ್ಲಿ ಕೇಳಿದಂತಹ ಒಂದು ಸಮಸ್ಯೆ. ಎನ್ ಭುಜಗಳುಳ್ಳ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವನ್ನು ನಾವು n-2 ಇಂಟು 180 ಡಿಗ್ರಿ ಸೂತ್ರದ ಸಹಾಯದಿಂದ ಕಂಡುಹಿಡಿಯುತ್ತೇವೆ. ಪಂಚಭುಜಾಕೃತಿಯಲ್ಲಿರುವಂತಹ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಆ ಪಂಚಭುಜಾಕೃತಿಯ ಅತ್ಯಂತ ಚಿಕ್ಕ ಕೋನದ ಅಳತೆ 72 ಡಿಗ್ರಿ ಆಗಿದೆ. ಹಾಗಿದ್ದರೆ ಆ ಪಂಚಭುಜಾಕೃತಿಯ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. ಪಂಚಭುಜಾಕೃತಿಯಲ್ಲಿ ಒಟ್ಟು 5 ಒಳಕೋನಗಳನ್ನು ನಾವು ನೋಡ್ತೀವಿ. ಈ 5 ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ, ಬೆಸ ಸಂಖ್ಯೆಯ ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಅಂತ ನಾವು ಓದಿದಾಗ ಮಧ್ಯದ ಸಂಖ್ಯೆಯನ್ನು ನಾವು ಯಾವಾಗಲೂ ಏನಂತ ತೆಗೆದುಕೊಳ್ಬೇಕು, ಎ ಅಂತ ತೆಗೆದುಕೊಳ್ಬೇಕು. ಇದರ ಮುಂದಿನ ಪದ ಏನಾಗಿರ್ತದ ಎ ಪ್ಲಸ್ ಡಿ, ಇದರ ಹಿಂದಿನ ಪದ ಎ ಮೈನಸ್ ಡಿ. ಅದೇ ರೀತಿಯಾಗಿ ಇದರ ಮುಂದಿನ ಪದ ಎ ಪ್ಲಸ್ 2d ಮತ್ತು ಇದರ ಹಿಂದಿನ ಪದ ಎ ಮೈನಸ್ 2d. ದೇರ್ಫೋರ್ ಪಂಚಭುಜಾಕೃತಿಯಲ್ಲಿರುವಂತಹ ಮೊದಲನೇ ಕೋನ, ಎರಡನೇ ಕೋನ, ಮೂರನೆಯ ಕೋನ, ನಾಲ್ಕನೆಯ ಕೋನ ಮತ್ತು 5ನೆಯ ಕೋನ. ಈಗಾಗಲೇ ಅವರು ಕೊಟ್ಟಿದ್ದಾರೆ
ಪಂಚಭುಜಾಕೃತಿ ಅಥವಾ ಯಾವುದೇ ಎನ್ ಭುಜಗಳುಳ್ಳ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ. ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಂತ ಕೊಟ್ಟಿದ್ದಾರೆ? n-2 ಇಂಟು 180. ಈಗ ನಮಗೆ ಗೊತ್ತಿರುವಂತೆ ಪಂಚಭುಜಾಕೃತಿ ಅಂದಾಗ 5 ಭುಜಗಳಿರ್ತದೆ. ಆದ್ದರಿಂದ ನಾವು n ಬೆಲೆಯನ್ನು 5 ಅಂತ ಹಾಕಬೇಕು. 5 ಮೈನಸ್ 2 ಗುಣಿಸು 180 ಅಂದರೆ 3 ಗುಣಿಸು 180. ದೇರ್ಫೋರ್ 3 ಇಂಟು 180 ಅಂದರೆ 540. ಇದೇನಿದು? ಪಂಚಭುಜಾಕೃತಿಯಲ್ಲಿನ 5 ಒಳಕೋನಗಳ ಮೊತ್ತ. ಆದ್ದರಿಂದ ನಾನು ಇದನ್ನು ಏನಂತ ಬರೀತೀನಿ? S5 ಈಸ್ ಈಕ್ವಲ್ ಟು 540 ಅಂತ ಬರಿತೀನಿ. ಈಗಾಗಲೇ ನಮಗೆ ಗೊತ್ತಿದೆ ಆ 5 ಒಳಕೋನಗಳನ್ನು ನಾವು ಏನಂತ ತಗೊಂಡಿದ್ದೀವಿ? ಈ ಪದಗಳನ್ನಾಗಿ ತೆಗೆದುಕೊಂಡಿದ್ದೀವಿ. ದೇರ್ಫೋರ್ ಅವುಗಳ ಮೊತ್ತ ಅಂದಾಗ ಇವುಗಳನ್ನು ನಾವು ಸಂಕಲನದಿಂದ ಸೇರಿಸ್ತಾ ಹೋಗಬೇಕು. ಪ್ಲಸ್ a ಪ್ಲಸ್ b ಪ್ಲಸ್ a ಪ್ಲಸ್ 2d. ಈ 5 ಪದಗಳ ಮೊತ್ತ ಅಥವಾ 5 ಒಳಕೋನಗಳ ಮೊತ್ತ 540. ಹಾಗಿದ್ರೆ ಇಲ್ಲಿ -2d ಪ್ಲಸ್ 2d ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗ್ತವೆ. ಈ ರೀತಿಯಾಗಿ ಡಿಯನ್ನು ನಾವು ಕ್ಯಾನ್ಸಲ್ ಮಾಡುವ ಉದ್ದೇಶದಿಂದಲೇ ಈ ರೀತಿಯಾಗಿ ನಾವು ಪದಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಡಿಯನ್ನು ಕ್ಯಾನ್ಸಲ್ ಮಾಡಿ ಎ ಮಾತ್ರ ನಮಗೆ ಉಳಿದಾಗ ಎ ಬೆಲೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ದೇರ್ಫೋರ್ ಇಲ್ಲಿ ಎ ಎಷ್ಟಿದ್ದಾವೆ? 5 ಇದ್ದಾವೆ. ಆದ್ದರಿಂದ 5a ಈಸ್ ಈಕ್ವಲ್ ಟು 540. 5 ಇಂಟು ಎ ಇದೆ. ದೇರ್ಫೋರ್ ಎ ಈಸ್ ಈಕ್ವಲ್ ಟು 540 ಭಾಗಲೆ 5. 540 ಭಾಗಲೆ 5 ಮಾಡಿದಾಗ 5 1 5, 4 ಇಳಿಸ್ಕೋತೀವಿ. 5 0 0, ಮುಂದೆ 0ಯನ್ನು ಇಳಿಸ್ಕೊಂಡಾಗ 40 ಆಗುತ್ತೆ. 5 8 40. ದೇರ್ಫೋರ್ ಎ ಈಸ್ ಈಕ್ವಲ್ ಟು 108 ಡಿಗ್ರಿ. ಬಹಳಷ್ಟು ವಿದ್ಯಾರ್ಥಿಗಳು 540 ಭಾಗಲೆ 5 ಈ ಲೆಕ್ಕವನ್ನು ಮಾಡುವಾಗ 5 1 5, 5 8 40, 108 ಬರೆಯೋ ಬದಲಿ 18 ಅಂತ ತಪ್ಪಾಗಿ ಲೆಕ್ಕವನ್ನು ಮಾಡುವಂತಹ ಸಾಧ್ಯತೆ ತುಂಬ ಇರ್ತದೆ. ಆದ್ದರಿಂದ ಜಾಗರೂಕತೆಯಿಂದ ನಾವು ಪ್ರತಿಯೊಂದು ಸಂಖ್ಯೆಯನ್ನು ಭಾಗಾಕಾರದಲ್ಲಿ ಇಳಿಸ್ಕೊಂಡಾಗ ಪ್ರತಿಯೊಂದು ಸಂಖ್ಯೆಯನ್ನು ಭಾಗಿಸಬೇಕು ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು 540 ಭಾಗಲೆ 5 ಅಂದರೆ 108 ಅಂತ ಸರಿಯಾಗಿ ನಾವು ಉತ್ತರವನ್ನು ಬರಿಬೇಕಾಗ್ತದೆ. ಈಗ ಮತ್ತೆ ಸಮಸ್ಯೆಯನ್ನು ನಾವು ಸರಿಯಾಗಿ ಓದಿಕೊಂಡಾಗ ಮುಂದೆ ಮತ್ತೊಂದು ಮಾಹಿತಿ ನಮಗೆ ಸಿಗ್ತದೆ. ಈ 5 ಕೋನಗಳಲ್ಲಿ ಅತ್ಯಂತ ಚಿಕ್ಕ ಕೋನ 72 ಡಿಗ್ರಿ. ಹಾಗಿದ್ರೆ ಅತ್ಯಂತ ಚಿಕ್ಕ ಕೋನ ಯಾವುದಾಗಿತ್ತು? a-2d. a-2d ಈಸ್ ಈಕ್ವಲ್ ಟು 72. ಇದರಲ್ಲಿ ಈಗಾಗಲೇ ನಾವು ಎ ಬೆಲೆಯನ್ನು ಕಂಡುಹಿಡಿದಿದ್ದೀವಿ. 108 ಮೈನಸ್ 2d ಈಸ್ ಈಕ್ವಲ್ ಟು 72. -2d ಇಲ್ಲೇ ಇರಲಿ, 72 ಕೂಡ ಇಲ್ಲೇ ಇರಲಿ, ಪ್ಲಸ್ 108 ಇದು ಬಲಬದಿಗೆ ಬಂದಾಗ -108. ದೇರ್ಫೋರ್ -2d ಈಸ್ ಈಕ್ವಲ್ ಟು 72ರ ಹಿಂದೆ ಪ್ಲಸ್ ಇದೆ, 108ರ ಹಿಂದೆ ಮೈನಸ್ ಇದೆ. ಒಂದು ಪ್ಲಸ್ ಮತ್ತು ಒಂದು ಮೈನಸ್ ಇದ್ದಾಗ ನಾವು ಸಂಖ್ಯೆಗಳನ್ನು ಕಳಿತೀವಿ. ದೇರ್ಫೋರ್ 108ರಲ್ಲಿ 72 ಹೋದರೆ 36. ದೊಡ್ಡ ಸಂಖ್ಯೆಯ ಹಿಂದಿನ ಚಿಹ್ನೆ ಮೈನಸ್. ಇಲ್ಲೂ ಕೂಡ ಮೈನಸ್, ಇಲ್ಲೂ ಕೂಡ ಮೈನಸ್ ಇರೋದ್ರಿಂದ ಇದು, ಅಥವಾ ನಾವು ಈ ಥರ ಮಾಡ್ಬೋದು, ಡಿ ಈಸ್ ಈಕ್ವಲ್ ಟು -36 ಡಿವೈಡೆಡ್ ಬೈ, ಇದು ಇಂಟು -2 ಇರೋದ್ರಿಂದ ಡಿವೈಡೆಡ್ ಬೈ -2. ಮೈನಸ್ ಬಾಗಲೇ ಮೈನಸ್ ಪ್ಲಸ್ ಆಗ್ತದೆ. ದೇರ್ಫೋರ್ 36 ಡಿವೈಡೆಡ್ ಬೈ 2 ಅಂದರೆ ಡಿ ಈಸ್ ಈಕ್ವಲ್ ಟು 18 ಡಿಗ್ರಿ. ಈಗ ನಮಗೆ ಎ ಬೆಲೆ ಸಿಕ್ತು ಮತ್ತು ಡಿ ಬೆಲೆ ಸಿಕ್ತು. ಈಗ ಪಂಚಭುಜಾಕೃತಿಯ ಒಳಕೋನಗಳನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಮೊದಲನೆಯ ಒಳಕೋನ a-2d, ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ, 72 ಡಿಗ್ರಿ. ಇನ್ನು ಎರಡನೆಯ ಒಳಕೋನ a-d. ಎ ಬೆಲೆ 108 ಮೈನಸ್ ಡಿ ಬೆಲೆ 18. ದೇರ್ಫೋರ್ 108ರಲ್ಲಿ 18 ಕಳೆದ್ವಿ ಅಂದರೆ 90 ಡಿಗ್ರಿ. ಮೂರನೇದು
ಎ ಈಸ್ ಈಕ್ವಲ್ ಟು 108. ನಾಲ್ಕನೆಯ ಕೋನ ಎ ಪ್ಲಸ್ ಡಿ 108 ಪ್ಲಸ್ 18 ಎಷ್ಟಾಗುತ್ತೆ? 126. ಇನ್ನು ಐದನೆಯ ಕೋನ ಎ ಪ್ಲಸ್ 2D. ಎ ಬೆಲೆ 108, 2D ಅಂದರೆ 36. ದೇರ್ಫೋರ್ ಇದು 144. ಈ ರೀತಿಯಾಗಿ ನಾವು ಪಂಚಭುಜಾಕೃತಿಯ ಒಳಕೋನಗಳು 72 ಡಿಗ್ರಿ, 90 ಡಿಗ್ರಿ, 108 ಡಿಗ್ರಿ, 126 ಡಿಗ್ರಿ ಮತ್ತು 144 ಡಿಗ್ರಿ ಈ ರೀತಿಯಾಗಿ ಸಂಪೂರ್ಣವಾಗಿ ಬಿಡಿಸಿ 4 ಅಂಕಗಳನ್ನು ಪಡಿಬಹುದು. ಹಾಗಿದ್ದರೆ ವಿದ್ಯಾರ್ಥಿಗಳೇ, ಈಗ LBAದಲ್ಲಿರುವಂತಹ 4 ಅಂಕಗಳ ಸಮಾಂತರ ಶ್ರೇಣಿ ಘಟಕದ ಮೇಲಿನ 4 ಸಮಸ್ಯೆಗಳನ್ನು ತಮಗೆ ತಿಳಿಸಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ 4 ಸಮಸ್ಯೆಗಳೊಂದಿಗೆ ತಮಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಿರಂತರವಾಗಿ ತಮ್ಮ ಪ್ರಯತ್ನ ಸಾಗ್ತಾ ಇರಲಿ.